ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಸೊ ಇವಾಗ ಟೈಮು 12 ಗಂಟೆ ನೈಟು. ಸೊ ಇದು ರೂಮ್ ನೋಡಿಬಿಟ್ಟು ನಿಮ್ಗೆ ಅನಿಸ್ತಿರ್ಬೋದು ಏನಪ್ಪ ಮನೇನ ಈ ಥರ ಇಟ್ಕೊಂಡಿದ್ದಾಳೆ ಅಂತ. ಸೊ ಇದನ್ನು ಎಲ್ಲ ಮಾಡಿರೋರು ಇವರೇ ನೋಡಿ, ಬರ್ತಿದ್ದಾರೆ ನೋಡಿ. ಎಲ್ಲ ಡೈಪರ್ಸ್ಗಳೆಲ್ಲನ ಎತ್ತಿ ಬೀಸ್ತಾ ಇದ್ದಾನೆ. ಬೆಡ್ಶೀಟ್ ಎಲ್ಲ ತೆಗೆದು ವಿಕಾಸ್ ಬಿಟ್ಟಿದ್ದಾನೆ. ಆ್ಯಂಡ್ ಅವನದು ಸ್ಟೋರೇಜ್ ಬಾಕ್ಸ್ ಬಟ್ಟೆ ಎಲ್ಲ ಒಳಗಡೆ ಇರೋದೆಲ್ಲ ತೆಗೆದು ಈಚೆ ಹಾಕ್ಬಿಟ್ಟಿದ್ದಾನೆ. ಸೊ ಇದು ಡೈಲಿ ರೂಟೀನು. ಸೊ ಬಿಕಾಸ್ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ನಾವು ರಗ್ಗನ್ನು ಮಾಡಿಸ್ತಾ ಇದ್ದರೆ ಬಂದು ಅದ್ರ ಮೇಲೆ ಮಲಗಿಬಿಡ್ತಾನೆ. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಒಬ್ಬಳೇ ಇದ್ದೆ. ಯಾರಾದರೂ ಇದ್ದರೆ ನೀವು ಅದು ಕೂಡ ನಾನು ಶೂಟ್ ಮಾಡ್ತಿದ್ದೆ. ಸೊ ಇವಾಗ ಇದೇನು ಬೆಡ್ನ ಕೆಳಗೆ ಹಾಕ್ಬಿಟ್ಟಿದ್ದೀರಾ, ಮಂಚದ ಮೇಲೆ ಹಾಕೋದು ಅನ್ನಿಸ್ತಿರ್ಬೋದಲ್ವ. ಅದು ಕೂಡ ಕಾರಣ ಇವನೇನೆ. ಮಲಗಿರ್ತಾನಲ್ವ, ಆವಾಗ ಎದ್ದು ಸಡನ್ನಾಗಿ ಎದ್ದು ಈಚೆ ಬರೋಕ್ಕೆ ನೋಡ್ತಾನೆ. ಆಲ್ರೆಡಿ 2 ಟೈಮ್ಸ್ ಅದ ಮೇಲೆ ಬಿದ್ದುಬಿಟ್ಟಿದ್ದಾನೆ ಅವನು. ಸೊ ನೋಡಿ ಇವಾಗ ಚೆನ್ನಾಗಿ ಅವನವನೇ ಮಾತಾಡ್ತಾ ಇದ್ದಾನೆ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನೋಡಿ ಏನೇನೋ ಮಾತಾಡ್ತಿದ್ದಾನೆ. ಇದ್ರಲ್ಲ ಎಷ್ಟೆಲ್ಲ ಆಟ ಆಡ್ತಾನೆ ಅಂತ. ಸೊ 12:15ಗೆ ಅವ್ರ ಮಾಮಿ ಬಂದರು. ಸೊ ಅವ್ರ ರೂಮ್ ನೋಡಿಬಿಟ್ಟು ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡ್ರು. ಸೊ ಅದನ್ನು ಕ್ಲೀನ್ ಮಾಡುವಾಗ ನೋಡಿ ಅವನೇ ಗಲೀಜು ಮಾಡಿಬಿಟ್ಟು ಇವಾಗ ಅವನೇ ಅವ್ರ ಮಾಮಿಗೆಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ. ಎಲ್ಲ ಡೈಪರ್ಗಳು ಎತ್ತಿ ಅವ್ರ ಮಾಮಿನ ಕೈಯಲ್ಲಿ ಕೊಡ್ತಿದ್ದಾರೆ. ಅವ್ರು ತೆಗೆದು ಇಡ್ತಿದ್ದಾರೆ. ಗಲೀಜು ಮಾಡೋದು ಅವನೇ, ಕ್ಲೀನ್ ಕೂಡ ಅವನೇ ಮಾಡ್ತಿದ್ದಾನೆ. ನೋಡಿ ಅವ್ನು ಸ್ಟೋರೇಜ್ ಬಾಕ್ಸ್ ಈ ಥರ ಮಾಡಿದ್ದಾನೆ. ಅದರೊಳಗಡೆ ಎಲ್ಲ ನಾನು ಬಟ್ಟೆಗಳು ಮಡಚಿಟ್ಬಿಡ್ತೀನಿ. ಅವು ನೋಡಿದರೆ ಎತ್ತಿ ತೆಗೆದು ಎಲ್ಲ ಬೀಸಿಬಿಡ್ತಾನೆ. ಆ ವಿಡಿಯೋ ಅಂತೂ ನೀವು ನೋಡಿದ್ದೀರಾ, ಹೆಂಗೆಲ್ಲ ಮಾಡ್ತಾನೆ ಎತ್ತಿ ಬೀಸೋದು. ಅದು ನಾನು ವಿಡಿಯೋ ಮಾಡಿಲ್ಲ, ಅದು ನನಗೆ ಅಷ್ಟು ತಲೆಯಲ್ಲಿ ಬಂದಿಲ್ಲ ಮಾಡಬೇಕು ಅಂತ. ಇದೆಲ್ಲ ಮಾಡಾದ್ಮೇಲೆ ನಾನು ವಿಡಿಯೋ ಮಾಡಬೇಕಾಗಿತ್ತು ಅಂತ ಅನಿಸ್ಬಿಡ್ತು. ಸೊ ಇದೆಲ್ಲನೇ ಚಿಕ್ಕ ಮೆಮೊರೀಸೇ ನಮಗೆ ಜ್ಞಾಪಕಗಳು ಆಗೋದು. ಆಮೇಲೆ ಇದನ್ನೆಲ್ಲ ನೋಡೋಕ್ಕೆಲ್ಲ ಆಗೋದಿಲ್ಲ. ರೂಮ್ ಅಷ್ಟೇ ಅಲ್ಲ, ಇವನು ಈ ಥರ ಎಲ್ಲ ಮಾಡೋದು. ನಾನು ಮುಂದೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ಅವ್ನು ಹಿಂದೆ ಎಲ್ಲ ಚಲ್ಕೊಂಡು ಆಡ್ಕೊಂಡು ಬರ್ತಾ ಇರ್ತಾನೆ. ಸೊ ಎಂಜಾಯ್ ಮಾಡ್ತಾಯಿದ್ದೀನಿ ಮೂಮೆಂಟ್ಸ್ನ.